ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾನೇ ಚೆನ್ನಾಗಿದ್ದೀವಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತಾನೆ ಭಾವಿಸ್ತೀನಿ. ಇನ್ನು ನಿನ್ನೆಯ ವಿಡಿಯೋದಲ್ಲಿ ನನಗೆ ತುಂಬಾನೇ ಕ್ವಶನ್ಸ್ ಬಂದಿದೆ. ಆ ಕ್ವಶನ್ ಅಲ್ಲಿ ಕೆಲವು ಕ್ವಶನ್ಗಳಿಗೆ ಆನ್ಸರ್ ಮಾಡ್ಕೋತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ನನ್ನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯಾವ ರೀತಿ ನನ್ನ ಡಯಟ್ ರೂಟೀನ್ ಹೋಯ್ತು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಓಕೆನಾ? ಇನ್ನು ಇವತ್ತಿನ ಬೆಳಗ್ಗೆ ನನ್ನ ಡಿಟಾಕ್ಸ್ ಡ್ರಿಂಕ್ ಅಂತಂದ್ರೆ ಒಂದು ಲೋಟ ಬಿಸಿನೀರು ಕುಡ್ದಾದ್ಮೇಲೆ 1 ಲೋಟ ಬಿಸಿ ನೀರಿಗೆ 1 ಸ್ಪೂನಷ್ಟು ಅಗಸೆ ಬೀಜ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಏನಿದೆ ಅದ್ರ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ 1 ಸ್ಪೂನಷ್ಟು ಹಾಕಿ ಅದಕ್ಕೆ ಸ್ವಲ್ಪ ಪಿಂಕ್ ಸಾಲ್ಟ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೆಮನ್ ಕೂಡ ಹಾಕ್ಕೊಂಡಿದ್ದೀನಿ. ಆಯ್ತಾ, ಇದಕ್ಕೆ ಅದು ನನಗೆ ತೋರ್ಸೋಕ್ಕಾಗಿಲ್ಲ. ಇದನ್ನ ವೆಯ್ಟ್ ಲಾಸ್ ಮಾಡೋರು ಮಾತ್ರನೇ ಕುಡಿಬೇಕು ಅಂತ ಏನೂ ಇಲ್ಲ, ಎಲ್ಲರೂ ನಾರ್ಮಲ್ ಆಗಿ ತಗೊಳ್ಬಹುದು. ತುಂಬಾನೇ ಒಳ್ಳೇದು. ಒಂಥರ ಗಂಜಿ ಕುಡ್ದಿರೋ ತರ ಫೀಲ್ ಬರುತ್ತೆ. ಫ್ಲಾಕ್ ಸೀಡ್ಸ್ ಅಂತ ಅಂದ್ರೇನೆ ಫಸ್ಟ್ ಅದು ನಮ್ಮ ಹೇರ್ಗೆ ತುಂಬಾನೇ ಒಳ್ಳೇದು. ನಾವು ವೆಯ್ಟ್ ಲಾಸ್ ಮಾಡುವಾಗ ಇದು ನಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇವತ್ತು ನನ್ನ ಹಸ್ಬೆಂಡ್ದು ಬರ್ತ್ಡೇ ಇದೆ. ಸೊ ಅವರು ಹೊರಗಡೆ ಇದ್ದಾರೆ. ಅವ್ರು ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಮನೇಲಿ ದೈನಂದಿನ ಎಲ್ಲ ಕೆಲಸಗಳನ್ನು ಮಾಡ್ಕೋತಾ ಇದ್ದೀನಿ. ಇನ್ನು ನನ್ನ ವಿಡಿಯೋಸ್ಗಳಿಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋನ ನೋಡಿ ನನಗೆ ಕಮೆಂಟ್ ಮಾಡಿದ್ದಕ್ಕೆ. ಒಬ್ಬರು ಹೇಳಿದ್ದೀರಾ ಓಟ್ಸ್ ರೆಸಿಪಿನ ಹೇಳ್ಕೊಡಿ ಅಂತ ಹೇಳಿ. ಖಂಡಿತ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಹಾಗೆ ನನ್ನ PU ಕಾಲೇಜ್ ಫ್ರೆಂಡು ರೂಪಾ ಮೆಸೇಜ್ ಮಾಡಿದ್ದಾಳೆ. ಹಾಯ್ ರೂಪಾ, ಐ ಆಮ್ ಸೋ ಹ್ಯಾಪಿ. ನೀನು ನನ್ನ ನೆನಪು ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿದ್ಯಾ. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನ ಕಾಂಟ್ಯಾಕ್ಟ್ ಮಾಡು, ಮತ್ತೆ ಮಾತಾಡೋಣ. ಓಕೆನಾ? ನಿನ್ನ ಮೆಸೇಜ್ನ ನೋಡಿಬಿಟ್ಟು ನನ್ನ ಕಾಲೇಜ್ ಡೇಸ್ ಎಲ್ಲ ನಂಗೆ ನೆನಪಾಗಿದೆ. ಸೊ ನಾನು ನಿನಗೆ ಆನ್ಸರ್ ಮಾಡಬೇಕು ಅಂತ ಇತ್ತು. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ನಿನಗೆ ರೆಸ್ಪಾಂಡ್ ಮಾಡಿದ್ದೀನಿ. ಇನ್ನು ನನ್ನ ಇವತ್ತಿನ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಸಿಹಿ ಗೆಣಸಿರುತ್ತಲ್ವ, ಅದನ್ನು ಬೇಯಿಸ್ಕೊಂಡಿದ್ದೆ. ಅದನ್ನು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇದನ್ನು ನಾನು ತೊಗೊಂಡಿದ್ದೀನಿ. ಇದನ್ನು ತಿಂದರೆ ನಮಗೆ ಯಾವುದೇ ರೀತಿ ಫ್ಯಾಟ್ ಅಂತ ಆ ಥರದ್ದೇನು ಇರೋದಿಲ್ಲ. ಇದರಲ್ಲಿ ಕ್ಯಾಲೋರಿ ತುಂಬ ಕಡಿಮೆ ಇರುತ್ತೆ. ನಾವು ಫ್ಯಾಟ್ ಲಾಸ್ ಕೂಡ ಮಾಡ್ಬೋದು ಇದರಲ್ಲಿ. ವೆಯ್ಟ್ ಲಾಸ್ ಬೇರೆ, ಫ್ಯಾಟ್ ಲಾಸ್ ಬೇರೆ, ಅದು ನಿಮಗೆಲ್ಲ ಗೊತ್ತೇ ಇರುತ್ತೆ. ನಾವು ವೆಯ್ಟ್ ಲಾಸ್ ಜೊತೆಗೆ ಫ್ಯಾಟ್ ಲಾಸ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನನಗೆ ಬಂದಿರೋ ಕಮೆಂಟ್ಗಳಲ್ಲಿ ಇನ್ನೊಬ್ಬರು ಹೇಳಿದ್ದಾರೆ ನಿಮ್ಮ ವೆಯ್ಟ್ ಎಷ್ಟು ಅಂತ ಹೇಳಿ. ಎಷ್ಟು ವೆಯ್ಟ್ ಇದ್ರಿ, ಇವಾಗ ಎಷ್ಟು ವೆಯ್ಟ್ ಕಡಿಮೆ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ದಾರೆ. ನಾನು 75 ಇದ್ದವಳು 66ಗೆ ಬಂದಿದ್ದೆ. ಇವಾಗ 1 ಮಂತ್ ನಾನು ಯಾವುದೇ ಡಯಟ್ ಮಾಡದೇ ಇರೋ ಕಾರಣಕ್ಕೆ ಮತ್ತೆ 70ಗೆ ಬಂದಿದ್ದೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು 69 70 ಅದರಲ್ಲೇ ಇದ್ದೀನಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ವೆಯ್ಟ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಬೆಳಗ್ಗೆ ನನ್ನ ತಿಂಡಿ ಗೆಣಸಾಗಿತ್ತು. ಇನ್ನು ನಾನು ಮೊಟ್ಟೆ ಬೇಯಿಸಿಟ್ಕೋತಾ ಇದ್ದೀನಿ. ಹಾಗೆ ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ, ನಾವು ಡಯಟ್ ಮಾಡ್ತೀವಿ, ನಾವು ವೆಯ್ಟ್ನ ಲಾಸ್ ಮಾಡೋದ್ರ ಜೊತೆಗೆ ಹೊಟ್ಟೆ ಕರಗಬೇಕು ಅಂದರೆ ಏನು ಮಾಡಬೇಕು ಸಿಸ್ಟರ್ ಹೇಳಿ ಅಂತೇಳಿ ನನಗೆ ಕಮೆಂಟ್ ಮಾಡಿದ್ದಾರೆ. ನನ್ನ ಸಜೆಷನ್ ಏನಪ್ಪ ಅಂತಂದರೆ, ನಾವು ವೆಯ್ಟ್ ಲಾಸ್ಗೆ ಏನೇನೆಲ್ಲ ಮಾಡ್ತೀವಲ್ವ, ಬೆಳಗ್ಗೆದ್ದು ವಾಕಿಂಗ್ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ. ಕೆಲವರು ಎಕ್ಸಸೈಸ್ ಮಾಡೋದಿಲ್ಲ, ಸ್ಕಿಪ್ ಮಾಡ್ತಾರೆ. ಆಮೇಲೆ ತಿಂಡಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋತೀವಿ. ಮಧ್ಯಾಹ್ನ ಊಟ ಆಗಿರ್ಬೋದು, ರಾತ್ರಿ ಊಟ ಆಗಿರ್ಬೋದು, ಟೈಮಿಂಗ್ಸಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು ಇರುತ್ತೆ ಅಲ್ವಾ. ಇದ್ರ ಜೊತೆಗೆ ನಾವು ಹೊಟ್ಟೆನೂ ಕರಗಬೇಕು ಅನ್ನೋ ಹಾಗಿದ್ರೆ, ಫ್ಲ್ಯಾಟ್ ಆಗಿರೋ ಹೊಟ್ಟೆ ಬೇಕು ಅನ್ನೋ ಹಾಗಿದ್ರೆ ಅದಕ್ಕೆ ನಾವು ಸೂರ್ಯ ನಮಸ್ಕಾರ ದ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ. ನೀವು ಬೇಕಾದರೆ ದಿನಕ್ಕೆ 10 ಅಥವಾ 15 10 ಸಾಕು. ಬೆಳಗ್ಗೆ 10, ಸಂಜೆ ಒಂದು 5 ಆದರೂ ಸೂರ್ಯ ನಮಸ್ಕಾರ ಮಾಡ್ತಾ ಬನ್ನಿ. ನಿಮಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಆಗುವಂಥ ಚೇಂಜಸ್ಸು. ಹಾಗೆ ಒಂದಿಷ್ಟು ಜಂಪಿಂಗ್ ಎಕ್ಸಸೈಸ್ ಆಗಿರ್ಬೋದು, ಹೊಟ್ಟೆಗೆ ಸಂಬಂಧಪಟ್ಟಂಥ ಕೆಲವು ಎಕ್ಸಸೈಸ್ಗಳು ಯೂಟ್ಯೂಬಲ್ಲಿ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. ಅವುಗಳನ್ನು ನೀವು ಮಾಡ್ತಾ ಬಂದರೆ ಖಂಡಿತ ನಿಮಗೆ ಹೊಟ್ಟೆ ಕೂಡ ಕರಗುತ್ತೆ. ಡಯಟ್ ಮಾಡಿಕೊಂಡು ಅದನ್ನು ಕೂಡ ಮಾಡಬೇಕಾಗತ್ತೆ. ಇನ್ನು ಮಧ್ಯಾಹ್ನದ ಊಟ ಚಿಕನ್ ಮತ್ತು ಫಿಶ್ ಇತ್ತು, ಹಾಗೆ ಮುದ್ದೆ. ಅದು ನನ್ನ ಮಧ್ಯಾಹ್ನದ ಊಟ ಆಗಿತ್ತು. ಬಟ್ ಫಿಶ್ ನಾನು ತಿನ್ನಲಿಲ್ಲ, ತಿನ್ನೋಕ್ಕಾಗಲಿಲ್ಲ. ಅಷ್ಟರಲ್ಲೇ ಹೊಟ್ಟೆ ತುಂಬ ಹೋಯಿತು. ಆಯಿತಾ, ಇದು ಸಂಜೆ ಸ್ನ್ಯಾಕ್ಸ್ಗೆ ಅಂತೇಳಿ ಕಡಲೆಕಾಳು ಮತ್ತು ಹೆಸರು ಕಾಳನ್ನು ಬೇಯಿಸಿಟ್ಟಿದ್ದೆ, ಅದನ್ನು ತೊಗೊಂಡಿದ್ದಾಯಿತು. ಇನ್ನು ಇವತ್ತು ಹಸ್ಬೆಂಡ್ ಬರ್ತ್ಡೇ ಇದೆ. ಬಟ್ ಅವ್ರು ಸಂಜೆ ನಮಗೆ ಊರಿಗೆ ರೀಚ್ ಆಗೋದೇ 5 ಗಂಟೆ ಆಗುತ್ತೆ, 5:30 ಆಗುತ್ತೆ ಅಂತ ಹೇಳಿದರು. ನಾಳೆ ಒಂದು ಫಂಕ್ಷನ್ ಇದೆ, ನನ್ನ ಕಸಿನ್ ಮನೆದು ಗೃಹ ಪ್ರವೇಶ ಇದೆ, ಅಲ್ಲಿಗೆ ಹೋಗಬೇಕು. ಅದಕ್ಕೆ ನನಗೆ ಅಂತ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇನ್ನು ನನ್ನ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಕೊಡುವಂಥ ಒಂದು ಲೈಕ್ ನನಗೆ ಒಳ್ಳೆ ಸಪೋರ್ಟ್ ಕೊಡುತ್ತೆ, ತುಂಬ ಜನಕ್ಕೆ ಈ ವಿಡಿಯೋನ ರೀಚ್ ಮಾಡಿಸುತ್ತೆ. ಹಾಗೆ ಇದೇ ಥರ ಒಂದು ಒಳ್ಳೆ ಮಾಹಿತಿಗಳು ನನ್ನ ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ. ನಿಮಗೆ ಯಾವ ರೀತಿ ವಿಡಿಯೋ ಬೇಕು, ನಿಮ್ಮ ಕ್ವಶನ್ಸ್ ಏನಿದೆ, ಸೊ ನೀವು ಏನೇ ಕ್ವಶನ್ಸ್ ಕೇಳಿದ್ರು ನನ್ನ ಕೈಯಲ್ಲಾದಂಥ ಪ್ರಯತ್ನ ಪಡ್ತೀನಿ ನಿಮಗೆ ಆನ್ಸರ್ ಮಾಡೋದಕ್ಕೆ. ಇನ್ನು ಬ್ಲೌಸ್ ಕಟ್ಟಿಂಗ್ ವಿಚಾರನೇ ಆಗಿರ್ಬೋದು, ಕೆಲವರೆಲ್ಲ ಕಟಿಂಗ್ ಹೇಳ್ಕೊಡಿ ಅಂತ ಕೂಡ ನನಗೆ ಮೆಸೇಜ್ ಮಾಡಿದ್ರಿ. ನಿಮಗೂ ಕೂಡ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಇನ್ನು ನನ್ನ ಹಸ್ಬೆಂಡ್ಗೆ ಈ ಥರ ಬರ್ತ್ಡೇ
ಸೆಲೆಬ್ರೇಷನ್ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಬಟ್ ನಾವು ಸರ್ಪ್ರೈಸ್ ಆಗಿ ಮನೆಗೆ ಕೇಕ್ ತೊಗೊಂಡು ಬಂದುಬಿಟ್ಟು ಇವ್ರ ಹತ್ರ ಕಟ್ ಮಾಡಿಸೋಣ ಅಂತ ಅವರು ಇಬ್ಬರು ತಮ್ಮಂದಿರ ಫ್ಯಾಮಿಲಿನೂ ನಾವು ಕರೆದಿದ್ವಿ ಮನೆಗೆ. ಎಲ್ಲರೂ ಸೇರಿಬಿಟ್ಟು ಕೇಕ್ ಕಟ್ ಮಾಡಿಸಿದ್ವಿ ಅವ್ರ ಹತ್ರ. ತುಂಬಾ ಖುಷಿ ಆಯಿತು. ಹಾಗೆ ಇವತ್ತು ಚೀಟ್ ಮೀಲ್ ಕೂಡ ಆಗಿದೆ ನಂದು. ತುಂಬಾ ಖುಷಿಯಾಗಿತ್ತು. ಯಾಕಂದರೆ ಇಂದಿಷ್ಟು ಮಕ್ಕಳಿಗೆ ನಮ್ಮ ಮನೆಯವರು ದೊಡ್ಡಪ್ಪ ಆಗಬೇಕು, ಹ್ಯಾಪಿ ಬರ್ಡೇ ದೊಡ್ಡಪ್ಪ ಅಂತ, ನನ್ನ ಮಕ್ಕಳೆಲ್ಲ ಅಪ್ಪ ಅಂತ, ನನ್ನ ಮೈದನ ಹೆಂಡ್ತಿರೆಲ್ಲ ಭಾವ ಅಂತ ಅದೆಲ್ಲ ವಿಶ್ ಮಾಡಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು. ತುಂಬಾ ಖುಷಿ ಆಯಿತು. ಇದಕ್ಕಿಂತ ಇನ್ನೇನಿದೆಯಪ್ಪ ಅಂತ ಅನಿಸ್ಬಿಡುತ್ತೆ. ನಮ್ಮ ಮನೆಯವ್ರು ತುಂಬಾ ಸರ್ಪ್ರೈಸ್ ಆದರೂ ಕೂಡ. ಹಾಗೆ ಎಲ್ಲರಿಗೂ ಇಲ್ಲೇ ಅಡುಗೆ ಮಾಡಿ ಎಲ್ಲ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ಅಡುಗೆ ಕೂಡ ಮಾಡಿದ್ವಿ. ಚಿಕನ್ ಗ್ರೇವಿ ಮತ್ತು ಗೀ ರೈಸು ಅದೆಲ್ಲ ಮಾಡ್ಕೊಂಡಿದ್ವಿ. ಸೊ ಚೀಟ್ ಮೀಲ್ ಆಗದೆ ಇರುತ್ತಾ, ಈ ಥರ ಚೀಟ್ ಮೀಲ್ ಆದಾಗ ನಮ್ಮ ಡಯಟ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮಗೇನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.